ಹೇ ಗಾಯ್ಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಇನ್ನೊಂದು ವಿಡಿಯೋಗೆ. ಇವತ್ತಿನ ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಿರೋ ಕಾರಣ ಏನಪ್ಪ ಅಂದ್ರೆ ಹೌದು, ಈಗಷ್ಟೇ ಬಿಗ್ ಬಾಸ್ ಟೀಮ್ ಕಡೆಯಿಂದ ಒಂದು ಅಫಿಷಿಯಲ್ ಆಗಿ ಪ್ರೋಮೋನ ಬಿಟ್ಟಿರುವಂತದ್ದು. ಆ ಒಂದು ಪ್ರೋಮೋದಲ್ಲಿ ಏನೇನಿದೆ, ಚೈತ್ರ ಕುಂದಪುರ್ ಅವರು ಅವರ ಹಳನ್ನ ಈಕೆ ತೊಡ್ಕೊಂತಾ ಇದ್ದಾರೆ. ಮತ್ತೆ ಗೌತಮಿ ಅವರು ಯಾರನ್ನ ಕ್ಯಾಪ್ಟನ್ಸಿ ಓಟದಿಂದ ಆಚೆ ಹಾಕಿದ್ದಾರೆ, ಕಾರಣ ಏನ್ ಕೊಟ್ರು ಅಂತ ಪರ್ಟಿಕ್ಯುಲರ್ ಆಗಿ ಆ ಒಂದು ಪ್ರೋಮೋದಲ್ಲಿ ಏನೇನಿದೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ, ವಿಡಿಯೋ ಏನಾದ್ರೂ ಇನ್ಫಾರ್ಮೇಟಿವ್ ಇದ್ರೆ ಮಾತ್ರ ಮಿಸ್ ಮಾಡ್ದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫೇಸ್ಬುಕ್ ಆದ್ರೂ ನೋಡ್ತಾರೆ ಮಿಸ್ ಮಾಡ್ದೆ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಈ ಒಂದು ಪ್ರೋಮೋದಲ್ಲಿ ಹೈಲೈಟ್ ಆಗಿ ಕಾಣಿಸ್ಕೊಂತಿರುವಂತದ್ದು ಗೌತಮಿ ಹಾಗೂ ಚೈತ್ರ ಕುಂದಪುರ್ ಅವರು. ಸೊ ಅವರ ಒಂದು ಟೀಮ್ ಹೈಲೈಟ್ ಆಗಿ ಈ ಒಂದು ವಿಡಿಯೋದಲ್ಲಿ ಕಾಣಿಸ್ಕೊಂತಾ ಇದೆ. ಮೊದಲನೇದಾಗಿ ಬಿಗ್ ಬಾಸ್ ಅವರು ಈ ವಾರ 2 ಟೀಮ್‌ಗಳಾಗಿ ಮಾಡ್ತಾರೆ. ಸೊ 2 ಟೀಮ್‌ಗಳಿಗೆ ಒಬ್ಬ ಕ್ಯಾಪ್ಟನ್ ಆಗಿ ಗೌತಮಿ ಅವರಾಗಿದ್ರೆ, ಇನ್ನೊಂದು ಟೀಮ್‌ಗೆ ಕ್ಯಾಪ್ಟನ್ ಆಗಿ ಹನುಮಂತ್ ಅವರು ಸೆಲೆಕ್ಟ್ ಆಗಿರುವಂತದ್ದು. ಸೊ 6 ಜನ ಒಂದೊಂದು ಟೀಮಲ್ಲಿ ಇರುವಂತದ್ದು. ಸೊ ಬಿಗ್ ಬಾಸ್ ಅವರು ಈ ಒಂದು ಟೀಮ್‌ನ ಮಾಡಿರುವಂತದ್ದು ಏನಪ್ಪಾ ಅಂದ್ರೆ, ಈ ಒಂದು ಟೀಮ್‌ಗಳಲ್ಲಿ ಯಾರು ಹೈಯೆಸ್ಟ್ ಪಾಯಿಂಟ್ಸ್, ಹೈಯೆಸ್ಟ್ ಮಾರ್ಕ್ಸ್‌ನ ಗಳಿಸ್ಕೊಂತಾರೋ ಅವರು ಕ್ಯಾಪ್ಟನ್ಸಿ ಓಟದಲ್ಲಿ ಭಾಗವಹಿಸಬೇಕು. ಮತ್ತೆ ಯಾರು ಅತಿ ಹೆಚ್ಚು ಸೋಲ್ತಾರೋ ಅವರು ಸೋತಾಗೆಲ್ಲ ಒಬ್ಬ ಕಂಟೆಸ್ಟೆಂಟ್‌ನ ಕ್ಯಾಪ್ಟನ್ಸಿ ಓಟದಿಂದ ಹೊರಗಿಡಬೇಕು ಅನ್ನುವಂತ ಟಾಸ್ಕ್. ಮತ್ತೆ ಗೆದ್ದವರು ಒಬ್ಬ ಕ್ಯಾಪ್ಟನ್ಸಿ ಅಂದ್ರೆ ಒಬ್ಬ ಕಂಟೆಸ್ಟೆಂಟ್‌ನ ಕ್ಯಾಪ್ಟನ್ಸಿ ಓಟದಲ್ಲಿ ಭಾಗವಹಿಸಬೇಕು ಅಂತ ಬಿಗ್ ಬಾಸ್ ಅವರು ಈ ಒಂದು ಟಾಸ್ಕ್‌ನ ಕೊಟ್ಟಿರ್ತಾರೆ. ಈ ಒಂದು ಇದರಲ್ಲಿ ಅತಿ ಹೆಚ್ಚು ಗೆದ್ದು ಹನುಮಂತ ಟೀಮ್ ಅವರು ಪ್ರತಿಯೊಬ್ರು ಕೂಡ ಕ್ಯಾಪ್ಟನ್ಸಿ ಓಟದಲ್ಲಿ ಭಾಗವಹಿಸ್ತಾರೆ ಅನ್ನುವಂಥದ್ದು ಪ್ರೋಮೋದಲ್ಲಿ ಹೈಲೈಟ್ ಆಗಿ ಕಾಣ್ತಾ ಇದೆ. ಸೊ ಇದು 2ರಿಂದ 3 ಸೆಕೆಂಡ್ ಇರುವಂತದ್ದಷ್ಟೇ. ಆ ಒಂದು ಪ್ರೋಮೋದಲ್ಲಿ ಇದು ತೋರಿಸಿರುವಂತದ್ದು ಹಿಂಟ್. ಅತಿ ಹೆಚ್ಚು ಸೋತು ಗೌತಮಿ ತಂಡ ಕ್ಯಾಪ್ಟನ್ಸಿ ಓಟದಿಂದ ಹೊರಗಿದ್ದಾರೆ. ಒಬ್ರನ್ನ ಹೊರತುಪಡಿಸಿ ಅದು ಗೌತಮಿ ಅವರು. ಅವ್ರನ್ನ ಅವರು ಸೆಲೆಕ್ಟ್ ಮಾಡ್ಕೊಂಡಿಲ್ಲ. ಅವರ ಸ್ಪರ್ಧಿಗಳನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಸೊ ಇದು ಹೈಲೈಟ್ ಆಗಿ ಕಾಣ್ತಾ ಇದೆ. ಮತ್ತೆ ಚೈತ್ರ ಕುಂದಪುರ್ ಅವರು ನಾನು ಆಟಗಳನ್ನ ಆಡ್ತೀನಿ ಅಂತ ಹೇಳಿದಾಗ, ಗೌತಮಿ ಅವರು ನಾನು ನಿಮ್ಗೆ ಚಾನ್ಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಉಸ್ತುವಾರಿನ ಕೊಟ್ಟಿರುವಂತದ್ದು ಇಲ್ಲಿ ಹೈಲೈಟ್ ಆಗಿ ಕಾಣ್ತಾ ಇದೆ. ನಂತರ ಚೈತ್ರ ಕುಂದಪುರ್ ಅವರು ಬೆಡ್ರೂಮ್‌ಗೆ ಹೋಗಿ ಶಿಶಿರ್ ಹಾಗೂ ಐಶ್ವರ್ಯ ನಡುವೆ ಹೇಳ್ಕೊಂತಿದ್ರು. ಅಳ್ತಾ ಈ ಒಂದು ಒಪಿನಿಯನ್‌ನ ಆಚೆ ಹಾಕ್ತಿದ್ರು. ಏನಪ್ಪಾ ಅಂದ್ರೆ, ನಿಮ್ಗೆ ಗೊತ್ತಿರೋ ಹಾಗೆ ನಾನು ಲಾಸ್ಟ್ ವೀಕ್ ಡೇಂಜರ್ ಝೋನ್ ಅಲ್ಲಿ ಇದ್ದೆ. ನಾನು ಎಲಿಮಿನೇಟ್ ಆಗಿ ಮತ್ತೆ ಮನೆಗೆ ವಾಪಸ್ ಬಂದಿದ್ದೀನಿ. ನನ್ನ ಈ ವಾರ ಪ್ರೂವ್ ಮಾಡ್ಕೊಬೇಕಂದ್ರೆ ನಾನು ಯಾವ್ದಾದ್ರು ಆಟನ ಆಡಿ ಜನಗಳಿಗೆ ಪ್ರೂವ್ ಮಾಡ್ಕೋಬೇಕು. ಜನಗಳಿಗೆ ನಾನು ಆಡ್ತೀನಿ ಅಂತ ತೋರಿಸ್ಕೊಬೇಕು. ಬಟ್ ನನ್ಗಿಲ್ಲಿ ಯಾವುದೇ ಒಂದು ಅವಕಾಶನೂ ಸಿಗ್ತಾ ಇಲ್ಲ. ಬರೀ ಉಸ್ತುವಾರಿನ ಬಿಟ್ರೆ ಅಂತ ಹೇಳಿ ಅವರ ಒಂದು ಅಳಲನ್ನ ತೊಡ್ಕೊಂಡಿದ್ದಾರೆ. ನನ್ನ ಗೇಮ್ ಆಡ್ತೀನಿ ಅಂದ್ರು ಕೂಡ ಗೌತಮಿ ಅವರು ನನ್ಗೆ ಆ ಒಂದು ಆಪರ್ಚುನಿಟಿ ಕೊಡ್ತಾ ಇಲ್ಲ ಅಂತಾನು ಕೂಡ ಚೈತ್ರ ಕುಂದಪುರ್ ಅವರು ಅಳುನ ತೊಡ್ಕೊಂಡಿರುವಂತದ್ದು ಹೈಲೈಟ್ ಆಗಿ ಕಾಣ್ತಾ ಇದೆ. ಇಲ್ಲಿ ಗೌತಮಿ ಅವರು ಒಂದು ತಂಡಕ್ಕೆ ಯಾರು ಚೈತ್ರ ಕುಂದಪುರ್ ಅವ್ರನ್ನ ಉಸ್ತುವಾರಿಯಾಗಿ ಮಾಡಿರುವಂತದ್ದು. ಸೊ ಇದಾದ ನಂತರ ಬಿಗ್ ಬಾಸ್ ಅವರು ಮತ್ತೆ ಒಂದು ಹೇಳಿಕೆನ ಕೊಡ್ತಾರೆ. ನೀವು ಈ ವಾರ ಯಾರನ್ನ ಕ್ಯಾಪ್ಟನ್ಸಿ ಓಟದಿಂದ ಹೊರಗಿಡ್ಬೇಕು ಅಂತ. ಸೊ ಈ ಒಂದು ಇದ್ರಲ್ಲಿ ಗೌತಮಿ ಅವರು ಚೈತ್ರ ಕುಂದಪುರ್ ಅವರ ಹೆಸರನ್ನ ತಗೊಂತಾರೆ. ಚೈತ್ರ ಕುಂದಪುರ್ ಒಬ್ರು ಹೆಸರು ಮಾತ್ರ ಅಲ್ಲ, ಅವರ ಒಂದು ಟೀಮ್ ಅಲ್ಲಿ ಪ್ರತಿಯೊಬ್ರು ಹೆಸರುನು ಕೂಡ ಒಂದು ಬೋರ್ಡ್ ನಲ್ಲಿ ಇರುತ್ತೆ, ಕ್ಯಾಪ್ಟನ್ಸಿ ಓಟದಿಂದ ಹೊರಗಿದ್ದಾರೆ ಅಂತ. ಒಬ್ರನ್ನ ಹೊರತುಪಡಿಸಿ ಅದು ಗೌತಮಿ ಅವರಾಗಿರ್ತಾರೆ. ಎಸ್, ಇದಿಷ್ಟು ಈ ಒಂದು ಪ್ರೋಮೋದಲ್ಲಿ ಇದ್ದಂಥದ್ದು. ವಿಡಿಯೋದಲ್ಲಿ ಇನ್ಫಾರ್ಮೇಟಿವ್ ಆದ್ರೆ ಮಾತ್ರ ಮಿಸ್ ಮಾಡದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.